ಹಾಯ್ ಗಾಯ್ಸ್. ನಂಗೆ ಅನ್ಸುತ್ತೆ 10 ಸರಿ ಹಾಯ್ ಗಾಯ್ಸ್ ಅಂತ ಟೇಕ್ ತೊಗೊಂಡ್ಮೇಲೆ ಶುರು ಮಾಡ್ತೀನಿ ಅಂತ. ನಂಗೆ ಗೊತ್ತಿಲ್ಲ ಹೆಂಗೆ ವ್ಲಾಗ್ಸ್ ಎಲ್ಲ ಮಾಡ್ತಾರೆ, ಒನ್ ಟೇಕಲ್ಲಿ ಎಡಿಟ್ ಎಲ್ಲ ಮಾಡಿ ಹಾಕ್ತಾರೆ. ಎವ್ರಿಡೇ ವ್ಲಾಗ್ಸ್ ಎಲ್ಲ ಮಾಡ್ತಾರೆ ಎಷ್ಟೊಂದು ಜನ, ಇವನು ಸೊ ನಾನು ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಬ್ಯಾಗಲ್ಲಿ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಮುಂಚೆ ಈ ಬ್ಯಾಗ್ ಇದೆಯಲ್ಲ, ಸೊ ಈ ಸ್ಟೋರಿ ಹೇಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ನಾನು. ಈ ಬ್ಯಾಗ್ ನನಗೆ ಹೆಂಗೆ ಸಿಕ್ಕಿದಂದರೆ, ನಾವು ಒಂದು ವೆಂಚರ್ ಪ್ರಾಜೆಕ್ಟ್ ಮಾಡಬೇಕು ನಮ್ಮ ಮಾಸ್ಟರ್ಸ್ ಇದರಲ್ಲಿ. ಬೇಸಿಕ್ಲಿ ನಾವು ಇಂಟರ್ವ್ಯೂಸ್ ಮಾಡಬೇಕು ಆ್ಯಂಡ್ ಎವ್ರಿ ವೀಕ್ ಅದನ್ನು ಅಪ್ಡೇಟ್ ಮಾಡಬೇಕಿತ್ತು. ನಾವೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ವಿ, ಅದು ರಿಲೇಟೆಡ್ ಟು ಇವೆಂಟ್ಸು ಮತ್ತು ಪ್ರಾಡಕ್ಟ್ಸು ಆ ಥರ ಏನೇನೋ ಇರ್ತಾಯ್ತಾ. ಸೊ ಈ ಮದುವೆ ಮಾಡಿಸ್ತಾರಲ್ಲ, ಇವೆಂಟ್ ಮ್ಯಾನೇಜ್ಮೆಂಟ್ಸ್ ಆ ಥರ ಏನೋ ಇರ್ತಾರಲ್ಲ, ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಬೇಕಿತ್ತು. ನಮಗೆ ಇಲ್ಲಿ ಏನು ನಡೆಯುತ್ತೆ ಅಂದರೆ, ಒಂದು ಇವೆಂಟ್ ನಡೀತಾ ಇತ್ತು ಒಂದು ಹೋಟೆಲಲ್ಲಿ. ಅಲ್ಲಿ ಎಲ್ಲ ಪ್ರೊವೈಡರ್ಸ್ ಇರ್ತಾರಲ್ಲ, ನಮ್ಮ ಥರ ಇಲ್ಲಿ ಪ್ರತಿ ಒಬ್ಬರೇ ಎಲ್ಲನೂ ನೋಡಲ್ಲ. ಮದುವೆದು ಕೇಟ್ರಿಂಗಿಗೆ ಸಪ್ರೇಟ್ ಇರ್ತಾರೆ, ಲೈಕ್ ಕೇಕಿಗೆ ಸಪ್ರೇಟ್ ಇರ್ತಾರೆ, ಮತ್ತು ಜಾಗಗಳಿರುತ್ತಲ್ಲ ನಮ್ಮ ಕಡೆ ಮಂಟಪಗಳೆಲ್ಲ ಇರುತ್ತಲ್ಲ ಆ ಥರ ಇರಲ್ಲ. ಜಾಗ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ಗೆಲ್ಲ ಇರುತ್ತಲ್ಲ, ಅವ್ರದ್ದು ದೊಡ್ಡ ದೊಡ್ಡ ಮನೆ ಆ ಥರ ಎಲ್ಲನೂ. ಸೊ ಅವ್ರ ಪ್ರಾಪರ್ಟಿ ಅವ್ರು ಸಪ್ರೇಟ್ ಇರ್ತಾರೆ, ಮತ್ತು ಬಟ್ಟೆಗೆ ಸಪ್ರೇಟ್ ಇರ್ತಾರೆ, ಆ್ಯಂಡ್ ಮೇಕಪ್ಪು ಹೇರಿಗೆ ಸಪ್ರೇಟ್ ಆ ಥರ ಎಲ್ಲರೂ ಬಂದಿದ್ರು. ಅಲ್ಲಿ ನಾವು ಹೋಗ್ಬೇಕಿತ್ತು. ಸೊ ಐ ಸ್ಟಿಲ್ ರಿಮೆಂಬರ್, ನಾವು ವಿ ವರ್ ಇನ್ ಅ ಟೀಮ್ ಆ್ಯಂಡ್ ನಾವು ಈ ಥರ ಸ್ಟೂಡೆಂಟು, ನಾವು ಹಿಂಗೆ ಬಂದಿದ್ದೀವಿ, ನಿಮ್ಮ ಜೊತೆ ಮಾತಾಡ್ಬೋದಾ ಅಂದರೆ. ಸೊ ಬೇಸಿಕ್ಲಿ ಅವರಲ್ಲಿ ಬಂದಿದ್ದು ಏನಕ್ಕೆ ಅಂದರೆ, ಬೇರೆಯವ್ರ ಜೊತೆ ಮಾತಾಡೋದಕ್ಕೆ. ಲೈಕ್ ಇವಾಗ ಬ್ರೈಡ್ಸ್ ಆ್ಯಂಡ್ ಗ್ರೂಮ್ಸ್ ಹೋಗ್ತಾರೆ, ಅಲ್ಲಿ ಮಾತಾಡ್ತಾರೆ. ಅವ್ರ ನೆಟ್ವರ್ಕಿಂಗ್ ಇವೆಂಟ್ ಥರ, ಮದುವೆ ಆಗೋರ್ಗು ಮತ್ತು ಮದುವೆ ಮಾಡಿಸೋರಿಗೂ ಕೂಡ. ನಾವು ಹೋಗಿ ಹಂಗೆ ಮಾತಾಡಿದ್ವಿ ಒಂದು ಅರ್ಧ ಗಂಟೆ, 1 hour ಆಯ್ತು, ಯಾರೂ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಸೊ ನಾವು ರಿಯಲೈಸ್ ಆಯಿತು ನಮ್ಗೆ ಹಿಂಗೆ ಮಾಡಲ್ಲ ಅಂತ. ಸೊ ವಾಟ್ ವಿ ಡಿಡ್ ಇಸ್ ವಿ ಪ್ರಿಟೆಂಡೆಡ್ ಲೈಕ್ ಎ ಬ್ರೈಡ್ ಆ್ಯಂಡ್ ಗ್ರೂಮ್ ಆ್ಯಂಡ್ ವಿ ವೆಂಟ್ telling stories. And there was one photographer who did a Indian wedding in US. ಅವ್ರು ಆ ಪಿಕ್ಸ್ ಎಲ್ಲ ತೋರಿಸ್ತಾರೆ, ಲೈಕ್ ಓ ಯಾ ಅಂತ ಎಲ್ಲ. ನನಗೆ ಫಸ್ಟ್ ನಾನು ರೋಲ್ ಪ್ಲೇ ಆಟ ಆಡಿದ್ದು, ಆಟ ಅಂತ ಅಲ್ಲಲ್ಲ, ಬಿಕಾಸ್ ಆಫ್ ದಿಸ್ ಪ್ರಾಜೆಕ್ಟ್ ವಿ ಹ್ಯಾಡ್ ಟು ಡೂ ಇಟ್. ಓಕೆ, ಅದು ನೆನಪಾಗುತ್ತೆ. ಅದರಿಂದ ನಮಗೆ ಇದು ಸಿಕ್ಕಿದ್ದು. ಇಟ್ ವಾಸ್ ಕ್ರೇಜಿ ಎಕ್ಸ್ಪೀರಿಯನ್ಸ್, ಫಸ್ಟ್ ಇನ್ ಮೈ ಲೈಫ್ ಟೈಮ್ ನಾನು ಆ ಥರ ಮಾಡಿದ್ದು. ತುಂಬ ಮೆಮೊರಬಲ್ ಆಗಿದೆ. ದೇರ್ ವರ್ ಕ್ರೇಜಿ ಕ್ವೆಶನ್ಸ್, ನಿಮ್ಗೆ ಯಾವ ಥರ ಕೇಕ್ ಬೇಕು, ಯಾವ ಥರ, ಎಷ್ಟು ಜನ ಬರ್ತಾರೆ. ಅಲ್ಲಿ ಇನ್ನೊಂದೇನು ಗೊತ್ತಾ, ನಮ್ಗೆ ಅಲ್ಲಿ ಹೋದಾಗ ಇನ್ನೊಂದು ಗೊತ್ತಾಗಿದ್ದು, ಇಲ್ಲಿ ಮ್ಯಾಕ್ಸಿಮಮ್ ವೆಡ್ಡಿಂಗ್ಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಅಂದರೆ 100 ಜನ ಇದ್ದರೆ ಅದು ದೊಡ್ಡ ವೆಡ್ಡಿಂಗ್ ಅಂತ ನಾವು ಹೇಳ್ತಾ ಇದ್ವಿ ಅವರಿಗೆ. ಇಂಡಿಯಾಲೆಲ್ಲ 1000 ಮೆಂಬರ್ಸ್ ಇರ್ತಾರೆ, 2000 ಮೆಂಬರ್ಸ್ ಇರ್ತಾರೆ, 5000 ಜನನೆಲ್ಲ ಕರೀತಾರೆ, ದೊಡ್ಡ ದೊಡ್ಡ ಗ್ರೌಂಡಲ್ಲಿ ಮದುವೆ ಆಗ್ತಾರೆ ಅಂತ ಎಲ್ಲನೂ. ಅವ್ರು ಅದಕ್ಕೇ ವಾವ್ ಅಂತ ಹೇಳ್ತಾಯಿದ್ರು. ಇವತ್ತು ರಜಾ ಇದೆ, ಫೆಡರಲ್ ಹಾಲಿಡೇ. ಸೊ ಮನೇಲಿ ಏನೂ ಕೆಲಸ ಇಲ್ಲ, ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ, ಇಲ್ಲೇ ಪಕ್ಕದಲ್ಲಿರೋದು. ಸೊ ಅದಕ್ಕೇನು ರೆಡಿ ಆಗಿಲ್ಲ, ಸುಮ್ಮನೆ ಮನೇಲಿ ಹೆಂಗಿದ್ದೀನಿ ಹಂಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಈ ಶರ್ಟ್ ಇದೆಯಲ್ಲ, ಇದು ನನ್ನ ನೇಪಾಳಿ ಫ್ರೆಂಡು, ಅದನ್ನು ಹಾಕ್ಕೊಂಡಿದ್ದಾರೆ. ಮತ್ತು ನನ್ನ ಫ್ರೆಂಡ್ಸು ಕೋಲ್ಡ್ ಕಾಫಿ ಮಾಡ್ತಾಯಿದ್ದಾರೆ. ಸೊ ನಾನು ಫ್ರೋತರ್ ಆರ್ಡರ್ ಮಾಡಿದ್ದೆ ಅವ್ರ ಮನೆಗೆ, ಅಲ್ಲಿಗೆ ಬಂದಿದೆ. ಸೊ ಅಲ್ಲಿ ಟೆಸ್ಟ್ ಮಾಡಿ ಅದು ಚೆನ್ನಾಗಿದೆಯಾ ಇಲ್ವಾ ನೋಡಿಬಿಟ್ಟು ಅದು ಚಟ್ಪಟ ಬೇಕು ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ರೇಂಜಿಗಿದೆ ಚಟ್ಪಟ, ಕುರ್ಕುರೆ, ಲೇಸ್ ಎಲ್ಲ ಇದಾದ್ರೂ ಚೆನ್ನಾಗಿರ್ತಾಯಿತ್ತು. ಇದು ಸಿಗಲ್ಲ ಅಂತಲ್ಲ, ಬಟ್ ಏಷ್ಯನ್ ಸ್ಟೋರಿಗೆ ಹೋಗಬೇಕು ಅಥವಾ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು, ಆ್ಯಂಡ್ ವಿಚ್ ಈಸ್ ಆಲ್ಸೋ ಎಕ್ಸ್ಪೆನ್ಸಿವ್ ಇನ್ ಬಿಟ್ವೀನ್. ಸೊ ಆಮೇಲೆ ನಂದು ಗುಡ್ ಟಂಬ್ಲರ್, ಇದನ್ನೇನು ಗಿಫ್ಟ್ ಮಾಡಲಲ್ಲ, ಅದೇ ಹುಡುಗಿ ನನಗೆ ಇದನ್ನು ನನ್ನ ಬರ್ಡೇ ಗಿಫ್ಟ್ ಮಾಡಿದ್ದು. ಸೊ ನನಗೆ ಇದ್ರಲ್ಲಿ ಕುಡಿಯೋಕೆ ಇಷ್ಟ. ನಂದು ಟಂಬ್ಲರ್ ತೊಗೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಇದು ನನಗೆ ನಮ್ಮ ಅಮ್ಮ ಈ ಸರಿ ಹೋದಾಗ ಕೊಟ್ಟಿದ್ದು. ಇಟ್ ಟೇಸ್ಟ್ ಲೈಕ್ ಪಾನಿಪುರಿದು ಪಾನಿ ಇರುತ್ತಲ್ಲ ಆ ಥರ, ಅಥವಾ ಜಲ್ಜೀರಾ ಬರ್ತಿತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ. ಬಟ್ ಇದರಲ್ಲಿ ಎಲ್ಲ ಥರ ವೈಟಮಿನ್ಸು ಎಲ್ಲ ಇದೆ ಅಂತ. ಸೊ ಅದನ್ನು ತೊಗೊಂಡೋಗ್ತಾ ಇದ್ದೀನಿ, ಅವ್ರಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ನನ್ನ ತಮ್ಮನಿಗೆ ಚಾಕ್ಲೇಟ್ಸ್ ತೊಗೊಂಬಾರೋ ಅಂತ ಹೇಳಿದ್ರೆ, ನಾನು ಇಂಡಿಯಾಯಿಂದ ಬರುವಾಗ ಅವನು ಕಚ್ಚಾ ಮ್ಯಾಂಗೋ ಪ್ಯಾಕೆಟ್ ತಂದಿದ್ದೆ. ಇಷ್ಟು ದೊಡ್ಡದಿದೆ ನನ್ನ ಹತ್ರ, ಇನ್ನೂ ಖಾಲಿ ಆಗಿಲ್ಲ. ಸೊ ಅದನ್ನು ತೊಗೊಂಡೋಗ್ತಾ ಇದ್ದೀನಿ. ಎಷ್ಟು ಬಿಸಿಲಿದೆ. ಇನ್ನೊಂದು ನಿಮ್ಗೆ ಗೊತ್ತಾ, ಪಿಂಪಲ್ ಆಗಿಬಿಟ್ಟಿದೆ ಫಾರ್ ದಿ ಫಸ್ಟ್ ಟೈಮ್. ಇವಾಗ ನಾನು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮನೆಗೆ. ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಂತ್ಕೊಂಡು ಸಡನ್ನಾಗಿ ಭಯ ಆಗೋಯ್ತು ನನಗೆ, ಅವ್ರು ಯಾಕೆ ನಿಲ್ಲಿಸಿದ್ರು ಅಂತ. ಇದು ನನ್ನ ಫೇವ್ರೇಟ್ ಕಾರ್ ಗೈಸ್, ಒಂದೇ. ಪಕ್ಕದ ರೋಡಿಂದ ಇನ್ನೊಂದು ರೋಡಿಗೆ ಹೋಗೋಕ್ಕೂ ಟ್ರಾಫಿಕ್ಕು. ವಾಕ್ ಸಿಗ್ನಲ್ ಬಂದೇ ಅಲ್ಲ, ಇವಾಗ ಬರ್ತಾ ಇದೆ. ಐ ಶೋ ಯು ಸಮಥಿಂಗ್. ಫ್ಲೈಟ್ ಹೋಗ್ತಾ ಇದೆ.
ಏನು ಗೊತ್ತಾ, ನೆನೆ ನೈಟು ಸಡನ್ಲಿ ಐ ವಾಸ್ ಲೈಕ್, ಇದು ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಗೂ ಆಗುತ್ತೆ, ಮನೆಗೆ ಹೋಗ್ಬೇಕು ಅನ್ಸುತ್ತೆ, ಸುಮ್ಮನೆ ತೆಗಿಯೋದು, ಫ್ಲೈಟ್ ಚೆಕ್ ಮಾಡೋದು ಎಷ್ಟಿದೆ ಏನು ಅಂತ. ಆ್ಯಂಡ್ ಆಲ್ಸೋ ಸಿನ್ಸ್ ಐ ಗ್ರ್ಯಾಜುಯೇಟೆಡ್, ಇಟ್ಸ್ ನಾಟ್ ಎ ಗುಡ್ ಟೈಮ್ ಟು ಕಮ್ ಅಂಟಿಲ್ ಯು ಹ್ಯಾವ್ ಎ ಪ್ರಾಪರ್ ಫುಲ್ ಟೈಮ್ ಜಾಬ್. ಈವನ್ ಫುಲ್ ಟೈಮ್ ಜಾಬ್ ಇರೋರು ಕೂಡ ಮನೆಗೆ ಹೋಗೋಕ್ಕೆ ಇವಾಗ ಸರಿ ಈಗಿಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಸೊ ಎಷ್ಟೊಂದು ರೀಸನ್ಸ್ ಇದೆ. ನೀನು ನೆಕ್ಸ್ಟ್ ಟೈಮ್ ಯಾರನ್ನಾದರೂ ಕೇಳಿದ್ರೆ ಮನೆಗೆ ಯಾವಾಗ ಬರ್ತೀರಾ, ಯಾವಾಗ ಹೋಗ್ತೀಯಾ ಅಂತ. ಸೊ ಇಟ್ಸ್ ನಾಟ್ ಇನ್ ದೇರ್ ಹ್ಯಾಂಡ್ಸ್ ಹೇಳೋದಕ್ಕೆ, ಅವ್ರಿಗೆ ಗೊತ್ತಿಲ್ಲ ಯಾವಾಗ ಹೋಗ್ತಾರೆ ಅಂತ. ಬಟ್ ಎವ್ರಿ ಸೆಕೆಂಡ್ ಅವರು ಕಾಯ್ತಿರ್ತಾರೆ ಯಾವಾಗ ಹೋಗ್ತೀನಿ ನನ್ನ ಮನೆಗಂತ. ಆಮೇಲೆ ನನ್ನ ಸ್ಕಿನ್ ಎಲ್ಲ ಫುಲ್ ಹಾಳಾಗಿದೆ, ಅದಕ್ಕೆ ಪಿಂಪಲ್ ಬರ್ತಾರೆ. ಇಲ್ಲಿಗೆ ಬಂದಮೇಲಿಂದ ಎಲ್ಲನೂ ಹೆಂಗೆಂಗೋ ಆಗಿದೆ. ಸೊ ಅವ್ರ ಮನೆಗೆ ಬಂದೆ ನಾನು ಸಂಜೆವರೆಗೂ. ಲಾಕ್ ಓಪನ್ ಮಾಡ್ತಾರಲ್ಲ, ವೆಯ್ಟ್ ಅಲ್ಲಿ ಕಾಲ್ ದಮ್. ಇಲ್ಲಿ ಒಬ್ರೊಬ್ರು ಮನೆಯದು ಒಂದೊಂದು ಥರ ಲಾಕ್ ಸಿಸ್ಟಮ್ ಇದೆ. ಇಲ್ಲಿ ಹೆಂಗಂದರೆ ನಾವು ಪ್ರೆಸ್ ಮಾಡಿದ್ಮೇಲೆ ನಂಬರ್ಸ್ನ ಆ ನಾಬ್ನ ಟರ್ನ್ ಮಾಡಿದ್ರೇ ಓಪನ್ ಆಗೋದು, ಮತ್ತು ಪುನಃ ಒಳಗಡೆಯಿಂದ ನಾಬ್ನ ಟರ್ನ್ ಮಾಡಬೇಕು, ಆವಾಗ ಕ್ಲೋಸ್ ಆಗುತ್ತೆ. ನಾನು ಕ್ಲೋಸ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಮೃಣಾಲ್, ಮಧು, ಸ್ಲೋ ಬಾರಿಸಿದ್ರೆ ಯಾರು ಬರಲ್ಲ ನಮ್ಮ ಮನೆಯಲ್ಲಿ. ಹಾಕೊಂಡಿದ್ದೀರಾ ಬಿ ಸೈಲೆಂಟ್ ಅಂತ. It's a rose. So this is rose. वो जोकर लगाता है गाल. Okay. What is? हाँ, ನನಗೇನೆ ಗೊತ್ತಿಲ್ಲ. You don't know? Eyeshadow. Okay. Eyeliner. और ऐसे यहाँ पे देखिए ऐसे कुछ तो. ಏನು ಮಾಡ್ತಾ ಇದೀವಿ ಮಧು? We are making dumplings. And this is our chef. Yeah. For today. Yeah, today. Do I have permission to show your face? No. No. Sorry guys, you're not lucky today. Try another day. ಮನೇಲಿ ಏನೇನು ತರಕಾರಿ ಇದೆ ಎಲ್ಲ ತಗೊಳ್ಳಿ, ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡಿ, and then add protein to it if you want protein, and then little bit of oil. ಕರ್ನಾಟಕ. ಆಮೇಲೆ if you know, pause it for a while and ಅದ್ರಾಗ ಸ್ವಲ್ಪ ಎಣ್ಣೆ ಬಿಡ್ರಿ. ನಿಮ್ಮದು No, it was good. It was good. Yeah, they literally talk like that. It was good. What are you adding? We are adding soya sauce. ಆಮೇಲೆ And then we're gonna add a little bit of Tabasco sauce, which is salsa, whatever. ನಿಮ್ಮ ಮನೇಲಿ hot sauce. ಇದೆಲ್ಲ ಇಲ್ಲ ಅಂದ್ರೆ ಏನೇನು ಸಿಗುತ್ತೆ ಅಲ್ಲ ಎಲ್ಲ Please. ತೆಗೆದು ಹಾಕ್ಬಿಡಿ. Yeah, if you like spicy food, add as much as hot sauce as you want. ಹಾಟ್ ಸಾಸ್ ಇಲ್ಲ ಅಂದ್ರೆ ಖಾರದ ಪುಡಿ ಹಾಕಿ ಅಷ್ಟೇ. Oh yeah, you can do that also. ಐ ಥಿಂಕ್ ಇದಕ್ಕೆ ಪೆಪ್ಪರ್ ಮತ್ತೆ ಸಾಲ್ಟ್ ಇದ್ರೂ ಸಾಕು ಅನ್ಸುತ್ತೆ. Yes. ಆಮೇಲೆ ಸೆರಾಮಿಕ್ ಪ್ಯಾನ್ಸ್ ಇದ್ರೆ ಸ್ಟೀಲ್ನ ಯೂಸ್ ಮಾಡಬೇಡಿ, ಸ್ಪೂನ್ನ, ಸ್ಪ್ಯಾಚುಲಾ ಎಲ್ಲನೂ. ವುಡ್ಡಿಲ್ಲ ಯೂಸ್ ಮಾಡಿ, ಇದು ಎದ್ದು ಬಂದುಬಿಡುತ್ತೆ. ಇವ್ರಿಗೆ ಗೊತ್ತಿಲ್ಲ, ಪಾಪ ಅವಳಿಗೆ ಅರ್ಥನೂ ಆಗ್ತಾ ಇಲ್ಲ. ಒಳ್ಳೇದಾಯಿತು. ಅದನ್ನು ಬಾಯ್ಲ್ ಮಾಡಿ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು. ನೋಡಿ ಗಾಯ್ಸ್, 8 ಗಂಟೆ ಆಗಿದೆ. 8 ಗಂಟೆಗೆ ಬಿಸಿಲು ಹೊಡಿಯುತ್ತೆ. ಓಕೆ, ಶಿ ಇಸ್ ನಾಟ್ ಶೋಯಿಂಗ್ ಯು ಗಾಯ್ಸ್, ಸೊ ಐ ಆಮ್ ಕೀಪಿಂಗ್ ಇಟ್ ಡೌನ್. Yes, this is my room. This is very mess because this one's leaking for no reason. I cannot use it. That one is AC between. I can't show you because she doesn't give me the consent to show it. Don't show this area. This is very messy. You can show whatever it is. ಇದು ಫಸ್ಟ್ ರೂಮು ವಿತ್ ಮಧುಸ್ ಪರ್ಮಿಷನ್. ಆ್ಯಂಡ್ ಇಲ್ಲೇನಿದೆ? This is a storage. ತೆಗಿಬೋದಾ? Yep. ಓಕೆ, ಇಷ್ಟಿದೆ. ಆಮೇಲೆ ವಾಶ್ರೂಮು. Yep. ಇದು ವಾಶ್ರೂಮು. ಅಷ್ಟೇ ವಾಶ್ರೂಮು. ಆಮೇಲೆ ಇದು ಕಿಚನ್ನು. ಆ್ಯಂಡ್ ಇಲ್ಲಿ 1 more ರೂಮ್ ಇದೆ, 3rd ರೂಮು, 4th ರೂಮು. ಇದು ಮತ್ತು ಸ್ಟೋರೇಜ್ ಸ್ಪೇಸ್. ಓಪನ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಳಗಡೆಯಿಂದ ಇನ್ನೊಂದು ಸ್ಟೋರೇಜ್ ಇದೆ. ಇದು ಲಾಸ್ಟ್ ರೂಮ್. ಆ್ಯಂಡ್ ಇದು ಎಂಟ್ರೆನ್ಸ್ ನಾನು ಆಗಲೇ ಬಂದಿದ್ದು. ಮತ್ತು ಇವ್ರ ಮನೆ ನಮ್ಗೆ ಎಷ್ಟು ಕ್ಲೋಸ್ ಅಂದರೆ, ಇಲ್ಲಿ ರೋಡ್ ಇದೆಲ್ಲ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ಇದೆ ನಮ್ಮ ಮನೆ. ಆ್ಯಂಡ್ ಈ ಮನೆಗೆ ರೆಂಟ್ ಎಲ್ಲರೂ ಆಲ್ಮೋಸ್ಟ್ ಲೈಕ್ 800 ಸಮಥಿಂಗ್ ಏನೋ ಕೊಡ್ತಾ ಇರೋದಂತೆ, ವಿಚ್ ಈಸ್
ಡಿಸೆಂಟ್. ಇಲ್ಲಿ ಇದಕ್ಕೆ ನೋಡಿಕೊಂಡ್ರೆ ಎಲ್ಲನೂ ಇನ್ನೂ ಜಾಸ್ತಿ ಇರುತ್ತೆ. ಹೊಸ ಬಿಲ್ಡಿಂಗ್ಸ್ ಇದ್ದರೆ, ಅಪಾರ್ಟ್ಮೆಂಟ್ಸ್ ಇದ್ದರೆ ಅದು ಕೂಡ ಜಾಸ್ತಿ ಇರುತ್ತೆ. ಅಟ್ಯಾಚ್ಡ್ ವಾಶ್ರೂಮ್ ಇದ್ದರೆ ಅದು ಜಾಸ್ತಿ ಇರುತ್ತೆ. ಸೊ ನಾನು ಆಗಸ್ಟಿಗೆ ಚೇಂಜ್ ಮಾಡಬೇಕು, ಲೀಸ್ ಎಂಡ್ ಆಗುತ್ತೆ. ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ಮನೆಗಳನ್ನ ತೋರ್ಸೋಕ್ಕೆ ನನ್ನ ಜೊತೆ. ಲೆಟ್ಸ್ ಗೋ ಆ್ಯಂಡ್ ಸಿ. ಡಂಪ್ಲಿಂಗ್ ಎಲ್ಲಿವರೆಗೂ ಬಂದಿದೆ. ವಿಡಿಯೋ particularly will go beyond 15 minutes. Spoke a lot in this video Good. because you guys are not speaking. Bro, however, in every video, you are the only one who speaks. Because you are not participative. What do you want us to speak? Hi guys, welcome back to Prakriti's channel. Hi guys, chai pee lo. Chai pilo. You made coffee and you are asking to drink chai. Yeah. Mother will make chai. Guys, please do subscribe and save and like for all her videos. Let's Subscribe YouTube. Instagram, no? I am doing YouTube video, baby. She can also. They can. Please like, share and subscribe and leave Tell a in comment. Marathi. Please तिच्या व्हिडिओला like, comment आणि subscribe करा. छान comment करा. खूप भरपूर प्रेम करा. Oh, thank you. Wait, No. Why are you showing that? Because I can't show your face. Right? Oh. Show this. Okay, guys. So this is how you want your cabbage to look like. ಇವಾಗ ಒಂದು ಎಲೆನ ತಗೊಳ್ಳಿ ಕ್ಯಾಬೇಜ್ದು. ಅದ್ರ ಒಳಗೆ ಅದು ಎಲೆಗೆ ಎಷ್ಟು ಸೂಟ್ ಆಗುತ್ತೋ ಅದನ್ನ ನೋಡಿಕೊಂಡು ಅದಕ್ಕೆ ಸ್ಟಫಿಂಗ್ ಹಾಕಿ. ಸಖತ್ ಬಿಸಿ ಆಗಿದೆ ಕ್ಯಾಬೇಜ್. ಸುಡ್ತಿದ್ಯಾ? ಹಾಂ, ಪ್ಲೇಟ್ ಮೇಲೆ ಇಟ್ಕೊಳ್ಳ. ಎಸ್. And And then start rolling it however you want, because since ಅದು ಬಾಯ್ಲ್ ಆಗಿರೋದ್ರಿಂದ it can take the shape very easily, so you don't really have to worry about it. ಸ್ವಲ್ಪ ಹೊರಗೆ ಬಂದು ನಡೆಯುತ್ತೆ, ಬಿಕಾಸ್ ಅಟ್ ದ ಎಂಡ್ ಹೋಗೋದು ನಿಮ್ಮ ಹೊಟ್ಟೆಗೆ ತಾನೆ. ಮತ್ತೆ ಹಂಗೆ ತಿನ್ಕೋಬೋದು ತಾನೆ. ಬಟ್ ಜಸ್ಟ್ ಟು ಹ್ಯಾವ್ ಎಸ್ಥೆಟಿಕ್ಸ್ ಬ್ರೋ, ಎಂಜಾಯ್ ಇನ್ ಯೋರ್ ಲೈಫ್. ಒಂದು ನೀವು ಸ್ಟೀಮ್ ಮಾಡ್ಬೋದು ಇದನ್ನ ಕುಕ್ಕರ್ಗೆ ಹಾಕಿ. ಅದರ್ವೈಸ್ ಯು ಕ್ಯಾನ್ ಗ್ರಿಲ್ ಇಟ್, ಇಲ್ಲ ಪ್ಯಾನ್ ಫ್ರೈ ಕೂಡ ಮಾಡ್ಬೋದು. ಪ್ರಕೃತಿಸ್ ಡಂಪ್ಲಿಂಗ್ ನಾನು ಮಾಡಿದ್ದು ಎಷ್ಟು ಚೆನ್ನಾಗಿದೆ. ತುಂಬ ಇದು ಮಿಕ್ಕೋಗಿದೆ ಸ್ಟಫು. ವಿ ಆರ್ ಯೂಸಿಂಗ್ ರೈಸ್ ಪೇಪರ್ ಇನ್ನು ಮಿಕ್ಕಿದ್ದಕ್ಕೆ. Yeah, if it is crispy enough, take it up. ಇಟ್ ಇಸ್ ನಾಟ್ ಗೆಟಿಂಗ್ ಕ್ರಿಸ್ಪಿ, ಇಟ್ ಇಸ್ ಗೆಟಿಂಗ್ ಅಸ್ಥೆಟಿಕ್ ವ್ಯೂ ಬೇಕಂತ ಮಧು ಅವರು ಆ್ಯಂಗಲ್ಸ್ನ ಹೇಳ್ಕೊಡ್ತಾ ಇದ್ದಾರೆ ನನಗೆ. ಸೊ ದಟ್ ಯು ಗೆಟ್ ಮೋರ್ ವ್ಯೂ. Hi Revan. We have Revan here. Hi Revan. So we need some help. ನಾವು ಕೋಲ್ಡ್ ಕಾಫಿ ಮಾಡಿದ್ವಿ, ಅದ್ರಲ್ಲಿ ತೆಗಿಯೋಕ್ಕಾಗ್ತಾ ಇಲ್ಲ. ಅದು ಜಸ್ಟ್ ಟರ್ನ್ ಮಾಡಬೇಕು. Take one piece of rice paper And then at soak a for time. just few Dip seconds. it into warm water. Thanks Revan for the rice paper. I think I only need 2 because like these are big. ಯು ಕ್ಯಾನ್ ಕಟ್ ಇದನ್ನ ಸೋಕ್ ಮಾಡಬೇಕು ಫಸ್ಟು. ಜಾಸ್ತಿ ಸೋಕ್ ಮಾಡೋದು ಬೇಡ, ಬಿಕಾಸ್ ವಾಟರ್ ಕಂಟೆಂಟ್ ಹಾಗೆ ಇರುತ್ತೆ. ಆ್ಯಂಡ್ ದೆನ್ ಇಲ್ಲಿಟ್ಟು ವಿಲ್ ಕಟ್ ಇನ್ ಟು ಹಾಫ್, ನಾಟ್ 4 pieces. You just have to cover it. That's okay, Didi. Do like layer it with the another one. Oh yeah. Madhu, thank you. Sakalaಗಿದೆ. This is so good. no, not Mrinal, like that. how is it? ಇಟ್ಸ್ ರಿಯಲಿ ಗುಡ್. Finally ತೆಗ್ದಿದ್ದಾರೆ. ಯಾರು But it ತೆಗ್ದಿದ್ದು? is too much. Group work. Group No, work. like if it's not That's that why much, you should have. flexible, it will come out of the. Yeah, true. But like it's a lot of hassle to. The chef for biryani is Abhi. And I And can't show everybody else Mrinal's will do it. face. Entertainment partners, Mrinal and Mrinal. Okay guys, good night. Media partners. who ruined Abhi's peaceful cooking. Why would 12 ಆಗ್ತಾ ಬರ್ತಾ ಇದೆ. ರೋಡಲ್ಲಿ ಒಂದಿಬ್ಬರು ಓಡಾಡ್ತಾ ಇದ್ರು. ಫೋನಲ್ಲಿ 3-4% ಚಾರ್ಜ್ ಇದೆ, ಬಟ್ ಏನು ಭಯ ಇಲ್ಲ. ಮನೆಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಸಿ ಯು ಟುಮಾರೋ. ಬಾಯ್. ಟುಮಾರೋ ಅಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ. ಗುಡ್ ನೈಟ್.